ಇವತ್ತು ನಾವು ಪ್ರಪಂಚದಾದ್ಯಂತ ಕನ್ನಡ ಸಿನಿಮಾ ಬಗ್ಗೆ ಕಾಲರೆತ್ತಿ ಹೆಮ್ಮೆಯಿಂದ ಮಾತಾಡ್ತೀವಿ ಅಂತಂದ್ರೆ ಅದಕ್ಕೆ ಬಹುದೊಡ್ಡ ಕಾರಣ ನಮ್ಮ ಕಾಂತಾರ ಚಿತ್ರ. ಆ ಚಿತ್ರವನ್ನ ನಮಗೆ ಕೊಟ್ಟಂತಹ ಕನ್ನಡದ ಹೆಮ್ಮೆ, ಕನ್ನಡದ ಗರ್ವ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಒನ್ ಅಂಡ್ ಓನ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್. ನಮ್ಮ ದಕ್ಷಿಣ ಭಾಗದ ಮಣ್ಣಿನ ಕಥೆಯನ್ನ, ದೈವದ ಕಥೆಯನ್ನ, ನಮ್ಮ ಸಂಸ್ಕೃತಿಯನ್ನ ಅಷ್ಟು ಹೆಮ್ಮೆಯಿಂದ ಇಡೀ ಭಾರತಕ್ಕೆ, ವಿಶ್ವಕ್ಕೆ ಸಾರಿದಂತಹ ನಮ್ಮೆಲ್ಲರ ನೆಚ್ಚಿನ ರಿಷಬ್ ಶೆಟ್ಟಿ ಸರ್ಗೆ ಮರ್ಯಾದೆ ದೊಡ್ಡ ಚಪ್ಪಾಳೆ ಬ್ರಹ್ಮಾವರ. ಹಾಗಿಲ್ಲ. ಅದು ಯಶಸ್ಸಿನ ಕಿರೀಟ. ಆ ಕಿರೀಟಕ್ಕೆ ಎಷ್ಟು ಚಪ್ಪಾಳೆ ಹೊಡೆದ್ರು ಕಮ್ಮಿನೇ. ಒಂದು ಗೌರವದ ಚಪ್ಪಾಳೆ ಬರಬೇಕು ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್ಗೆ. ಶೆಟ್ರೆ, ಕಾಂತಾರದ ಯಶಸ್ಸಿನ ನಂತರ ಇವತ್ತು ನಿಮ್ಮನ್ನ ಬ್ರಹ್ಮಾವರದಲ್ಲಿ ವೇದಿಕೆಯಲ್ಲಿ ನೋಡ್ತಾ ಇರೋದು ಅದೆಷ್ಟೋ ಅಭಿಮಾನಿಗಳ ಕನಸು ನನಸಾಗ್ತಾ ಇರುವಂತಹ ಕ್ಷಣ. ಮೊದಲನೇದಾಗಿ ಆಗಿಂದ ನಿಮ್ಮ ಮಾತನ್ನ ಕೇಳಬೇಕು ಅಂತ ಕಾಯ್ತಾ ಇರುವಂತಹ ಎಲ್ಲ ಡಿವೈನ್ ಸ್ಟಾರ್ ಅಭಿಮಾನಿಗಳನ್ನ ಕುರಿತು ಒಂದೆರಡು ಮಾತು. ನಮಸ್ಕಾರ, ಎಲ್ಲ ಹುಷಾರಿದ್ರಿಯಾ? ಅಂದ್ರೆ ನಾವು ಊರ್ ಬಜಾರ್ ಹಂಗೆ ಎಂತರ ಶುರು ಮಾಡ್ರು ಮತ್ತೆ ನಿಲ್ಸುದಿಲ್ಲ. ಅದಕ್ಕೆ ನಾಲ್ಕಲೇನು ಹಾಡು ಕೇಳ್ರು, ಹಾಡ್ತಾನೆ ಇಕ್ಕಂಡೆ. ನಾವು ಅಷ್ಟು ವಿಜಯ ಪ್ರಕಾಶ್ ಸರಿ ಹಾಡು ಕೇಳುವುದಿಲ್ಲ ನೆನ್ಸ್ಕೊಂಡೆ. 6 ಲಾಸ್ಟಿಗೆ ಒಂದು ಬಿಟ್ಟ ಅಲ್ಲಿ ಖುಷಿ ಆಯ್ತು. ವಿಜಯ ಪ್ರಕಾಶ್ ಸರ್ ಓಂ ಶಿವ ಓಂ ಹಾಡು ಹೊತ್ತಿಗೆ ಒಂದು ಮಾತಾಡಿದ್ರು ಹಾಡು ಮುಗದಳಿಕೆ. ಎಂತ ಅಂದ್ರೆ ಇವತ್ತು ಹಾಡ್ಬೇಕಾದ್ರೆ ಈ ಬ್ರಹ್ಮವಾರದಲ್ಲಿ ನನಗೆ ಒಂದು ಕರೆಂಟ್ ಹೊಡೆದಂಗೆ ಆಯ್ತು ಅಂತ ಅನ್ಕೊಂಡು. ಯಾಕಂದ್ರೆ ಈ ಪಶ್ಚಿಮ ಘಟ್ಟದ ತಪ್ಪಲು ಏನಿದೆ, ಇಡೀ ನಮ್ಮ ಈ ಸಮಗ್ರ ಕರಾವಳಿ ಏನಿದೆ, ಇದನ್ನ ನಾವು ಈಶ್ವರನ ಹೂದೋಟ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲ ಎನರ್ಜಿ ಇದೆ. ನಮ್ಮ ದೈವ, ದೇವರು, ನಮ್ಮ ನಂಬಿಕೆ ಇವೆಲ್ಲವೇ ಕಾಂತಾರ. ಸೊ ಇಂಥ ನಾಗನಂತಹ ಎಷ್ಟೋ ಕಲಾವಿದರುಗಳಾಗ್ಬೋದು, ಎಷ್ಟೋ ನಮ್ಮ ಬುಡಕಟ್ಟು ಸಮುದಾಯ ಆಗ್ಬೋದು, ಹಿಂದುಳಿದ ವರ್ಗಗಳಾಗ್ಬೋದು, ಪ್ರತಿಯೊಬ್ಬರ ಕಥೆಯೇ ಕಾಂತಾರ. ಸೊ ಹಾಗಾಗಿ ನೀವು ಹಾಡಿದಂತ ಸುಮಾರಷ್ಟು ಹಾಡುಗಳು ಕಂಪೋಸ್ ಆಗಿದ್ದು ಕುಂದಾಪುರದಲ್ಲೇ ಸರ್. ಅಜನೀಶ್ ಅವ್ರಿಗೆ ಅಲ್ಲಿ ಕಂಪೋಸ್ ಮಾಡಕ್ ಬಿಟ್ಟಿಲ್ಲ. ಸೊ ಈ ಸಲ ಕಾಂತಾರದ ಎಲ್ಲಾ ಹಾಡುಗಳು ಕಂಪೋಸ್ ಮಾಡಿರೋದು ನಾವು ಕುಂದಾಪುರದಲ್ಲೇ. ಸೊ ಸಿಂಗಾರ ಸಿರಿಯ ಶುರು ಮಾಡಬೇಕಾದ್ರೆ ಒಂದಷ್ಟು ನೆನಪುಗಳನ್ನ ಹಂಚಿಕೊಳ್ಳೇಬೇಕು ಸರ್. ಹಾಡು ಕಂಪೋಸ್ ಮಾಡ್ತಾನೆ ಇದ್ದಾರೆ ಅಜನೀಶ್ ಅವರು. ನಾನು ವರ್ಕ್ ಆಗ್ತಿಲ್ಲ, ಇನ್ನೂ ಸ್ವಲ್ಪ ಬೆಟರ್ ಆಗ್ಬೇಕು ಅಂತ ಹೇಳ್ತಾನೆ ಇದ್ದೆ. ಒಂದ್ ದಿವಸ ನೆನಪಾಯ್ತು ನನಗೆ. ಯಾವಾಗ್ಲೂ ಕೆರಾಡಿಲಿ ಸಣ್ಣ ಬೀಡಂತ ನಮ್ಮ ಮನೆ, ಮೂಲ ಮನೆ, ಅಲ್ಲಿಗೆ ಯಾವಾಗ್ಲೂ ನಾಗ ನಮ್ಮಲ್ಲಿ ಕಂಬಳ ನಡೆಸ್ಬೇಕಾದ್ರೆ ನಾಗ ಯಾವಾಗ್ಲೂ ಬರ್ತಾ ಇದ್ದು. ಕಂಬಳಕ್ಕೆ ಬರೋನು ಅಲ್ಲಿ ಒಂದು ವೇಷ ಹಾಕೊಂಡು, ನಾನು ನೀನು ಅಂತ ಕರಿತೀನಿ. ಯಾಕಂದ್ರೆ ನಮ್ಗೆ ಆವಾಗಿಂದ ಅವನ ಅಜ್ಜ ಆದ್ರೂ ಅಷ್ಟು ಸಲಿಗೆ, ಅಷ್ಟು ಪ್ರೀತಿಯ ಮೇಲೆ. ಸೊ ಹಾಗಾಗಿ ಯಾರು ಅದನ್ನ ತಪ್ಪು ತಿಳಿಬಾರದು. ಯಕ್ಷಗಾನದ ವೇಷ ಹಾಕಿ ಕಂಬಳದಲ್ಲಿ ಬಂದು ಕುಣಿಯೋದು, ಡ್ಯಾನ್ಸ್ ಮಾಡೋದು ಇವೆಲ್ಲ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಮನೆಗೆ ಬಂದಾಗೆಲ್ಲ ಅಲ್ಲಿ ನಮ್ಮ ಅಜ್ಜ ಆಗ್ಬೋದು, ನನ್ನ ಮಾವ ಆಗ್ಬೋದು, ನಮ್ಮ ತಾಯಿ ಆಗ್ಬೋದು, ಎಲ್ಲರ ಮುಂದೆ ಈ ಹಾಡುಗಳನ್ನ ಹಾಡ್ತಾ ಇದ್ರು. ಸೊ ನಾನು ಅದು ನೆನ್ಪಿತ್ತು, ಯಾವಾಗ್ಲೂ ನೆನಪಾಯ್ತು. ನನ್ನ ಟೀಮ್ ಅವ್ರು ಹೇಳಿದೆ, ಈ ನಮ್ಮ ಊರಲ್ಲಿ ಪಾಣರ್ ನಾಗ ಅಂತಿದ್ದ ಮಾರೆ, ಅವನೊಂದು ಹುಡುಕಿ ಅಂದೆ. ಮಧ್ಯಾಹ್ನದಲ್ಲಿ ಹುಡುಕಿರಂತ ಸಿಕ್ಕದ, ಕರ್ಸಿ ಅಂದೆ. ಬಂದಳಿಗ ಅವನಿಗೆ ನಾನೆಂತ ಮಾಡೋದು ಮಾರೆ, ಪಿಕ್ಚರಿಗೆಲ್ಲ ನಂಗೆ ಹಾಡು ಬರ್ತಿಲ್ಲ ಮಾರೆ, ನಾವು ಸುಮ್ಮನೆ ಹೀಗೆ ಪದ ಹಾಡ್ಕೊಂಡು ತಿರ್ಗಿತ್ ನಾವು ಅಂತ ಹೇಳಿ. ಇಲ್ಲ, ನಂಗೆ ಅದೇ ಬೇಕಾಯ್ತು ಮಾರೆ, ನೀವು ಅದನ್ನ ಹಾಡಿ ಅಂದೆ. ಫೋನಾಗ ರೆಕಾರ್ಡ್ ಮಾಡಿ ಅದನ್ನ ಅಜನೀಶಿ ಕಳಿಸಿ ಹಾಡಿ ಇದ್ರಿಂದ ಶುರು ಮಾಡಿ ಅಂತ ಹೇಳಿದೆ ಸರ್. ಸೊ ಅಲ್ಲಿಂದ ಶುರು ಆಗಿದ್ದು ಸಿಂಗಾರ ಸಿರಿಯೇ. ಒಂದು ಟ್ಯೂನ್ ಆಯ್ತು, ಅದಾದ್ಮೇಲೆ ಲಿರಿಕ್ಸ್ ಬರೀಬೇಕು. ಆವಾಗ ಸಿಕ್ಕಿದ್ ಯಾರು ಅಂತಂದ್ರೆ ಪ್ರಮೋದ್ ಮರವಂತೆ. ಒಂದ್ಸಗೆ ನಾವು ನಮ್ಮ ಮರವಂತೆ ಅವನು ನಮ್ಮ ಕುಂದಾಪುರದ ಕರಾವಳಿ ಭಾಗದವನು. ನಿಜವಾಗ್ಲೂ ಪ್ರಮೋದ್ ಮರವಂತೆ ಒಂದು 50 ಸಲ ಬರ್ತಿರ್ಬೋದು ಈ ಹಾಡನ್ನ. ಬರಿತಾ ಇದ್ದಾನೆ ನಾನು, ಇಲ್ಲ ಇನ್ನೂ ಏನೋ ಬೇಕು ಅಂತ ಅನ್ಕೊಂಡು. ಈ ಹಾಡಲ್ಲಿ ಎಷ್ಟೊಂದು ಕುಂದಾಪುರದ ಪದಗಳಿದೆ, ಕುಂದಗನ್ನಡದ ಪದಗಳಿದೆ. ಮಾಡುವ ಕೊಂಗಾಟವಾದ ಬೇರೆ ಎಲ್ಲೂ ಇಲ್ಲ, ಬರೀ ನಮ್ಮ ಊರಲ್ಲಿ ಮಾತ್ರ ಅದನ್ನು ಕೊಂಗಾಟ ಅಂತ ಕರಿತೀವಿ. ಸೊ ಆತರ ಎಷ್ಟೋ ಸಿಂಗಾರ ಸಿರಿ ಆಗ್ಬೋದು, ಆತರ ಎಷ್ಟೋ ಪದಗಳು ಅದನ್ನು ಉಪಯೋಗಿಸ್ಕೊಂಡು ಸುಮಾರು ಜನ ಡೌಟ್ ಇತ್ತು, ಈ ಕುಂದಾಪುರದ ಭಾಷೆ ಏನಾದ್ರೂ ಬೇರೆ ಕನ್ನಡ ಮಾತಾಡೋರಿಗೆ ಅರ್ಥ ಆಗತ್ತಾ ಅಂತ. ಅದು ಸರಿಯಾಗಿ ಬಂದ್ರೆ ಎಲ್ಲವೂ ಅರ್ಥ ಆಗುತ್ತೆ, ಭಾವನೆ ಅಷ್ಟೇ ಮುಖ್ಯ ಅಂತ ಅನ್ಕೊಂಡು ಹೇಳಿದಾಗ ಆ ಹಾಡು ಇವತ್ತು ಇಲ್ಲಿವರೆಗೆ ಹೋಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ವಿಜಯ ಪ್ರಕಾಶ್ ಸರ್ ಬಗ್ಗೆ ಇನ್ನು ಹೇಳ್ಬೇಕಂತಂದ್ರೆ
ನಮ್ಮ ಟೀಮಲ್ಲಿ ಅಜನೀಶ್ ಮ್ಯೂಸಿಕ್ ಮಾಡ್ಲಿ ಅಥವಾ ಯಾರೇ ಮ್ಯೂಸಿಕ್ ಮಾಡ್ಲಿ, ನನ್ನ ಕಡೆಯಿಂದ ಮ್ಯೂಸಿಕ್ ಡೈರೆಕ್ಟರ್ ಒಂದೇ ಕಂಡೀಷನ್ ಇರುತ್ತೆ, ಒಂದು ಹಾಡು ವಿಜಯ್ ಪ್ರಕಾಶ್ ಸರ್ ಹಾಡಲೇಬೇಕು ಅಂತ ಅನ್ಕೊಂಡು. ಸೊ ಹಾಗಾಗಿ ಆ ಅಸೋಸಿಯೇಷನ್, ಆ ಗೆಳೆತನ, ಆ ಸ್ನೇಹ ಇಲ್ಲಿವರೆಗೂ ಬಂದಿದೆ. ತುಂಬಾ ಖುಷಿ ಆಯ್ತು ಸರ್, ನಮ್ಮ ಈ ಕರಾವಳಿಯಲ್ಲಿ ಬಂದು, ನಮ್ಮ ಈ ಬ್ರಹ್ಮಾವರದಲ್ಲಿ ನೀವು ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು, ಅದು ನನ್ನನ್ನು ಕರೆಸಿ ಕೂರಿಸಿ ಎಲ್ಲ ನನ್ನ ಹಾಡುಗಳನ್ನೇ ಹಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ವೇದಿಕೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಮೊದಲನೇದಾಗಿ ಹೇಳಬೇಕಾಗಿರೋದು ಅಪ್ಪಣ್ಣ ಹೆಗಡೆ ಅವರಿಗೆ ಅಥವಾ ಅಪ್ಪಣ್ಣ ಅಚ್ಚಂಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು. ಬಹಳ ಒಂದು ಹೆಮ್ಮೆ, ನಮ್ಮ ಇಡೀ ಈ ಭಾಗಕ್ಕೆ ತುಂಬಾ ದೊಡ್ಡ ಕೊಡುಗೆ, ಅವರ ಇಡೀ ಜೀವನವನ್ನ ಅರ್ಪಿಸಿರುವಂತ ಒಬ್ಬ ಧೀಮಂತ ವ್ಯಕ್ತಿ. ಅವರನ್ನ ಮೊನ್ನೆ ಅಷ್ಟೇ ಕಳ್ಕೊಂಡ್ವಿ ನಾವು. ನಿಮ್ಮ ಅಭಿಮತದ ಇಡೀ ಎಲ್ಲಾ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಈ ವೇದಿಕೆಗೆ ಅವರ ಹೆಸರನ್ನ ಇಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು, ತುಂಬಾ ಸಾರ್ಥಕ ಆಯ್ತು ಈ ಕಾರ್ಯಕ್ರಮ ಅಭಿಮತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಅಭಿಮತ ಪ್ರತಿ ವರ್ಷನೂ ಕೂಡ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾನೆ ಇದ್ದೀರಾ. ವಸಂತ್ ಗಿಳಿಯಾರು ಈ ಸಲ ನೀವು ಬರ್ಲೇಬೇಕು ಅಂತಂದ್ರು. ಇಲ್ಲ ನಾ ಬರ್ತೀನಿ ಬರ್ರಿ, ಹೆಂಗೂ ಊರಲ್ಲೇ ಇದೀನಿ, ನಾನು ಬರ್ತೀನಿ ಅಂತಂದೆ. ಅದ್ರ ಮಧ್ಯದಲ್ಲಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ವಿ. ಕೆಲವು ಕಡೆಗೆ ಸನ್ಮಾನ ಅಂತ ಕರೀತಾ ಇರೋದು ಬೇರೆ ತರದಲ್ಲಿರುತ್ತೆ, ಒಂದು ಕಾರ್ಯಕ್ರಮ ಅಂತ ಕರೀತಾ ಇರೋದು ಬೇರೆ ತರದಲ್ಲಿರುತ್ತೆ. ಆದ್ರೆ ಅಭಿಮತ, ನಾನೊಬ್ಬ ಪುಟ್ಟ ಕಲಾವಿದ, ಚಿಕ್ಕ ಕಲಾವಿದ ಆಗಿ ನನ್ನ ಪ್ರಾರಂಭದ ದಿನದಲ್ಲೂ ಕೂಡ ಇನ್ನೊಂದು ಭಾಗದಲ್ಲಿ ಮಾಡ್ತಾ ಇದ್ರು. ಅವಾಗಲೂ ಕೂಡ ಬಂದಿದ್ದೆ ನಾನು. ಈಗ ನಾನು ಸರ್ಕಾರಿ ಟೈಮಲ್ಲಿ ಬಂದಿದ್ದೆ ಅಂತ ಸರ್. ಅದಾದ್ಮೇಲೆ ಇವತ್ತಿಲ್ಲಿ ಕರೆಸಿದಿರಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನ ನೋಡುವಂತ ಒಂದು ಭಾಗ್ಯ, ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿವರೆಗೆ ತಂದು ನಿಲ್ಸಿದೆ. ಹಾಗಾಗಿ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಅವಕಾಶ ಅಂತ ಅನ್ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಅದು ಹೇಳ್ತಾರಲ್ಲ ಆಶರ್ರೆ, ನಾವು ಬೆಳೆದು ಬಂದಂತ ದಾರಿನ ಯಾವತ್ತೂ ಮರಿಬಾರದು ಅಂತ. ನೀವು ಹೇಳಿದ ಹಾಗೆ ಇಲ್ಲಿಂದ ನೀವು ಬೆಳ್ಕೊಂಡು ಹೋದ್ರಿ, ಮತ್ತೆ ಆ ಬೇರೆಗೆ ನಮಿಸೋದಕ್ಕೆ ಮತ್ತೆ ವಾಪಸ್ ಬಂದಿದ್ದೀರಾ. ಸೊ ಮತ್ತೆ ಒಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ವಿ.ಪಿ. ಸರ್, ನಮ್ಮ ಕನ್ನಡದ ಭಾರತದ ಯಶಸ್ಸು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರಿಗಾಗಿ ಹಾಡುಗಳನ್ನ ಹಾಡಿದ್ರಿ, ಅವ್ರು ಇವತ್ತು ಸಿಂಗಾರ ಸಿರಿ ಹಾಡಿ ಹುಟ್ಟಿದ ರೀತಿ ಎಲ್ಲ ಹೇಳಿದ್ರು. ಆ ಮಾತುಗಳನ್ನ ಕೇಳಿದಾಗ ನಿಮ್ಗೆ ಹೆಂಗ ಅನ್ಸ್ತದೆ ವಿ.ಪಿ. ಸರ್? ಒಬ್ಬ ನಿಜವಾದ ಕಲಾವಿದನಿಗೆ ಕಲೆ ಮೇಲೆ ಎಷ್ಟು ಹುಚ್ಚಿರುತ್ತೆ, ಆ ಹುಚ್ಚೆ ಅವನನ್ನ ಬೆಳೆಸೋದು. ಇವತ್ತಿನ ದಿನ ಅವರ ಆರಂಭದ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಒಂದು ಸಿನಿಮಾ, ಒಂದು ಹಾಡನ್ನ ಹೊರತರಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆದ್ರೆ ಇವತ್ತಿನ ದಿನ ಇಡೀ ಭಾರತ ನಿಮ್ ಸಿನಿಮಾ ನಮಗ್ ಕೊಡಿ ಸಾಹೇಬ್ರೆ ಅಂತ ಕೇಳೋ ಮಟ್ಟಕ್ಕೆ ಬೆಳೆದು ಅವರೊಂದಿಗೆ ಇನ್ನೊಂದಷ್ಟು ಜನನ್ನ ಬೆಳೆಸ್ತಾರಲ್ಲ, ಅದೇ ಐ ಥಿಂಕ್ ಅದರ ಶ್ರೀಮಂತಿಕೆ ಅಂತ ನಾನು ಭಾವಿಸ್ತೇನೆ. ಇಂಥ ಕಲಾವಿದರೊಂದಿಗೆ ನನ್ನ ಒಂದು ಪಯಣ ನಡೀತಾ ಇದೆ. ಅದು ಇವತ್ತು ಅವರ ಊರಿನಲ್ಲಿ ಅವರ ಸಮಸ್ತ ಬಾಂಧವರು ಮುಂದೆ ನಾನು ನಿಂತ್ಕೊಂಡು ಅವ್ರ ಹಾಡುಗಳನ್ನು ಹಾಡಿ ಅವ್ರ ಬಗ್ಗೆ ಮಾತಾಡೋದು ನನ್ನ ಸೌಭಾಗ್ಯ. ಮತ್ತೆ ಹೇಳಿದ್ರು ಬಹಳ ಒಂಥರ ಶಿವನ ಹೂದೋಟ ಅಂತ, ನಿಜಕ್ಕೂ ಅದು ಸತ್ಯ ಸರ್. ಯಾಕಂದ್ರೆ ಅದೇನೋ ಕೆಲವು ಮತ್ತೆ ಬರುವ ಪ್ರೇಕ್ಷಕರಲ್ಲಿರುವಂತಹ ನಿಷ್ಠೆ, ಆ ಪ್ರೇಕ್ಷಕರಲ್ಲಿರುವಂತಹ ಒಂದು ಭಕ್ತಿ ಕೂಡ ಕಲಾವಿದನನ್ನ ಒಂಥರ ಆ ಉದ್ವೇಗಗೊಳಿಸ, ಅದೆಲ್ಲ ಇವತ್ತು ಇಲ್ಲಿ ನಡೆದಿದೆ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ ಈ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಂಡ್ ಸರ್, ನೀವು ನಿಮ್ಮ ಜನ ಇದೇ ರೀತಿ ನಡೀತಿರ್ಲಿ, ನಿಮ್ಮೊಂದಿಗೆ ನಾವೆಲ್ಲರೂ ಇದೇ ರೀತಿ ನಡೀತಾ ಇರ್ತೇವೆ. ದಟ್ಸ್ ವಾಟ್ ವಿ ಆಲ್ ವಾಂಟ್. ರಿಷಬ್ ಸರ್, ತುಂಬಾ ಜನ ಆಕ್ಚುಲಿ ಬಹಳ ಬೇರೆ ಬೇರೆ ಜಾಗದಿಂದ ಹುಡುಕೊಂಡು ಬರ್ತಿದ್ದಾರೆ, ಈಶ್ವರನ ಹೂದೋಟ ಯಾವುದು, ಈಶ್ವರನ ಹೂದೋಟ ಯಾವುದು ಅಂತ. ಇವತ್ತು ಆ ಎಲ್ಲ ಹುಡುಕಾಟಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಾ. ಪಶ್ಚಿಮ ಘಟ್ಟದಲ್ಲಿ ಹೇಳಿದ್ರೆ ಪರಶುರಾಮ ಸೃಷ್ಟಿ ಎಲ್ಲವೂ ಈಶ್ವರನ ಹೂದೋಟನೇ. ಅದು ಈಗ ಅಭಿಮಾನಿಗಳ ಒಂದು ಪ್ರಶ್ನೆ, ಕಾಂತಾರ ಆಯ್ತು, ನೆಕ್ಸ್ಟ್ ರಿಷಬ್ ಅವ್ರನ್ನ ಯಾವ ಅವತಾರದಲ್ಲಿ ಯಾವಾಗ ನೋಡೋದು ನಾವು ಬೆಳ್ಳಿ ಪರದೆ ಮೇಲೆ ಅಂತ ಹೇಳಿ? ಎಲ್ಲ ದೈವ ಇಚ್ಛೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇರೋದೆ. ಸೊ ಜೈ ಹನುಮಾನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಅದೇ ಮುಂದಿನ ಸಿನಿಮಾ. ಮುಂದೆ ನಾನು ಇದು ಬರೀ ನಾನು ಆಕ್ಟ್ ಮಾಡ್ತಿರುವಂತದ್ದು, ನಿರ್ದೇಶನದ ಸಿನಿಮಾವನ್ನು ಕೂಡ ನಾನು ಇದನ್ನೇ ಮುಗಿತಾ ಇದ್ದ ಹಾಗೆ ನಾನು ಅನೌನ್ಸ್ ಮಾಡ್ತೀನಿ. ಇನ್ನೊಂದು, ನಮ್ಮೂರು, ನಮ್ಮ ಕಲೆ, ಕಲ್ಚರ್, ಇದ್ರ ಬಗ್ಗೆ ಎಲ್ಲ ಸರ್ ಮಾತಾಡ್ತಿದ್ರು, ನೀವು ಮಾತಾಡ್ತಿದ್ರಿ. ನಮ್ದು ಹೆಂಗಾಗಿದೆ ಅಂತಂದ್ರೆ, ಈಗ ನಾವು ಎಲ್ಲ ಕಡೆ ನೋಡ್ತೀವಿ ಫಿಲ್ಮ್ ಸಿಟಿ ಅಂತ. ಸೊ ನಾವು ಈಗ ಕುಂದಾಪುರ ಫಿಲ್ಮ್ ಸಿಟಿ ತರ ಒಂದೇನೋ ಮಾಡಿದೀವಿ. ಇವಾಗ ಅದನ್ನ ಫಿಲ್ಮ್ ವಿಲೇಜ್ ಅಂತ ಕರಿತಾ ಇದ್ದೀವಿ. ಯಾಕಂದ್ರೆ ಕಾಂತಾರದ ಬಹುಭಾಗ ನಮ್ಮ ಲೊಕೇಶನ್ಸ್ ಆಲ್ಮೋಸ್ಟ್ 100% ಲೊಕೇಶನ್ಸ್ ನಾವು ಕುಂದಾಪುರ, ಮುದೂರು ಈ ಭಾಗದಲ್ಲಿ ಶೂಟ್ ಮಾಡಿದ್ದು. ಅದ್ರ ಜೊತೆಗೆ ಒಂದು ಸಿನಿಮಾ ಅನ್ನೋದು ಕೂಡ ಒಂದು ಆರ್ಟ್ ಫಾರ್ಮ್ ಆಗಿ, ಒಂದು ಕಲ್ಚರ್ ಆಗಿ ಬಂದಾಗ ಒಂದು ತಾಲೂಕಾಗಿರುವಂತ, ಒಂದು ಟೌನ್ ಆಗಿರುವಂತ ಕುಂದಾಪುರ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಅಲ್ಲಿನ ಜನರು ನಮ್ಮ ಜೊತೆ ಸೇರ್ತಾರೆ, ತಂಡು ಆಗ್ತಾರೆ.
ಇಡೀ ಕಾಂತಾರದ ಜೊತೆಗೆ ಅವ್ರು ಪಾರ್ಟ್ ಆಗ್ತಾರೆ. ಅಷ್ಟೇ ಅಲ್ಲ, ಒಂದು ಮೆನ್ಷನ್ ಮಾಡಲೇಬೇಕು ನಮ್ಮ ಯುವ ಮೆರಡಿನ ಉದಯಣ್ಣ ಮತ್ತೆ ವಿನಯಣ್ಣನ. ಯಾಕಂದ್ರೆ ನಮ್ಮ ಇಡೀ ಕಾಂತಾರಕ್ಕೆ ಇಂಡೋರ್ ಶೂಟ್ ಮಾಡೋದಕ್ಕೆ ಇವತ್ತು ನೀವು ದೊಡ್ಡ ದೊಡ್ಡ ಶೂಟಿಂಗ್ ಫ್ಲೋರ್ಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೀರಾ ನೀವು. ಆದ್ರೆ ಸಾಧಾರಣ ಸೌತ್ ಇಂಡಿಯಾದಲ್ಲಿ ಅಷ್ಟು ದೊಡ್ಡ ಶೂಟಿಂಗ್ ಫ್ಲೋರೇ ಇಲ್ಲ. ಒಂದು AC ಫ್ಲೋರ್ ಅನ್ನ 22,000 ಸ್ಕ್ವೇರ್ ಫೀಟ್ AC ಫ್ಲೋರ್ ಅನ್ನ ಅವರು ಕಟ್ಕೊಟ್ರು. ಹಾಗಾಗಿ ಇವತ್ತು ಅದೊಂದು ಸಿನಿಮಾ ಟೌನ್ ಕೂಡ ಆಗ್ತಾ ಇದೆ ಅನ್ನೋದು ತುಂಬಾ ಖುಷಿ. ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ಕುಂದಾಪುರಕ್ಕೆ ಶೂಟಿಂಗ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಕೇಳಿದಾಗಲೇ ಖುಷಿ ಆಗುತ್ತೆ. ಓಕೆ, ನಮ್ಮಲ್ಲಿರೋ ಕಲಾವಿದರುಗಳ ಅವಕಾಶ ಸಿಗುತ್ತೆ, ನಮ್ಮಲ್ಲಿರೋ ಜನರಿಗೆ ಕೆಲಸ ಸಿಗುತ್ತೆ. ಸಿನಿಮಾ ಅನ್ನೋದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ನಮಗೆ ಕಲಾವಿದರಿಗೆ ಅದು ಬದುಕು, ಅದರ ಜೊತೆಗೆ ತುಂಬಾ ಅದ್ಭುತವಾಗಿ ಕೆಲಸವನ್ನ ಕೊಡುವಂತಹ, ಜೀವನವನ್ನು ಕೊಡುವಂತಹ ಒಂದು ಉದ್ಯೋಗ ಕೂಡ ಹೌದು. ಹಾಗಾಗಿ ಆ ಕರಿಯರ್ ನ ತಗೊಳ್ಳೋದಕ್ಕೆ ಇವತ್ತು ಎಷ್ಟೋ ಜನ ಕುಂದಾಪುರ ಅಥವಾ ನಮ್ಮ ಈ ಎಲ್ಲ ಮಂಗಳೂರಿನ ಭಾಗ ಏನಿದೆ, ಇಡೀ ಕರಾವಳಿಯಲ್ಲಿ ತುಂಬಾ ಜನ ಕಲಾವಿದರುಗಳು ಮುಂದೆ ಬರ್ತಾ ಇದ್ದಾರೆ. ಅವರ ಕಲೆಯನ್ನ ತೋರಿಸ್ತಾ ಅವರಿಗೆ ವೇದಿಕೆಗಳು ಸಿಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಅಷ್ಟೇ. ಈ ಮಾತೆ ತುಂಬಾ ಇಂಪಾರ್ಟೆಂಟ್. ನನಗೂ ಒಳ್ಳೇದಾಗೋದ್ರ ಜೊತೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತ ಒಂದು ಗುಣ ಇದೆಯಲ್ಲ, ನಾನು ಬೆಳಿಬೇಕು, ನನ್ನ ಜೊತೆ ಇದ್ದವರು ಬೆಳಿಬೇಕು, ನನ್ನ ಊರು ಬೆಳಿಬೇಕು ಅನ್ನೋ ಅತಿ ದೊಡ್ಡ ಒಂದು ಶ್ರೀಮಂತಿಕೆ ಇರುವಂತಹ ಹೃದಯವಂತಿಕೆ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು. ಆ ಹೃದಯ ಶ್ರೀಮಂತಿಕೆಗೆ ಈಗ ನಮ್ಮೆಲ್ಲರ ಕಡೆಯಿಂದ ಒಂದು ಪ್ರೀತಿಯ ಸನ್ಮಾನ, ಅದನ್ನ ತಾವು ಸ್ವೀಕರಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸೊ ಇದನ್ನ ನಡೆಸ್ಕೊಳ್ಳೋದಕ್ಕೆ ಈಗ ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ಸಿರಿ ಗ್ರಾಮೋದ್ಯೋಗ MD ಆದಂತಹ ಜನಾರ್ದನ್ ಸರ್ ಅವರನ್ನ ಪ್ಲೀಸ್ ದಯಮಾಡಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಹಾಗೇನೆ ಶ್ರೀಯುತ ರಘುಪತಿ ಭಟ್ ex-MLA ಉಡುಪಿ, ಶ್ರೀಯುತ ಗುರುರಾಜ್ ಗಂಟಿಹೊಳೆ MLA ಬೈಂದೂರು, ಯಶ್ಪಾಲ್ ಸುವರ್ಣ ಸರ್ MLA ಉಡುಪಿ, ಶ್ರೀನಿವಾಸ್ ರೆಡ್ಡಿ ಉದ್ಯಮಿಗಳು, ಅಂಜಲಿ ವಿಜಯ್ ಲಕ್ಷ್ಮಿ ಸಾರೀಸ್, ಉದಯ್ ಹಾಗೂ ವಿನಯ್ ಬ್ರದರ್ಸ್ ಯುವ ಮೆರಿಡಿಯನ್. ದಯಮಾಡಿ ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನಮ್ಮ ಮಣ್ಣಿನ ಹೆಮ್ಮೆಯ ನಟ, ಈ ಸಂಸ್ಕೃತಿಯ ಕಿರೀಟ ರಿಷಬ್ ಶೆಟ್ಟಿ ಸರ್ಗೆ ಈ ಒಂದು ಪ್ರೀತಿಯ ಸನ್ಮಾನವನ್ನ ನಡೆಸ್ಕೊಡ್ಬೇಕಾಗಿ ಕೋರಿಕೆ. ದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ಬಲ್ಯದಲ್ಲೂ ಚಪ್ಪಾಳೆ ಬ್ರಹ್ಮ ಅವರ. ಕೇಳಿಸ್ತಲ್ಲ ಚಪ್ಪಾಳೆ, ಇಷ್ಟು ಕಂಜೋಸ. ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವರು. ಇಡೀ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಕಲ್ಚರ್ ಅನ್ನು ಪರಿಚಯ ಮಾಡ್ಕೊಟ್ಟಿದ್ದಾರೆ. ಹೆಮ್ಮೆಯ ರಿಷಬ್ ಶೆಟ್ಟಿ ಸರ್ಗೆ ಈ ಒಂದು ಪ್ರೀತಿಯ ಸನ್ಮಾನ, ಹೆಮ್ಮೆಯ ಚಪ್ಪಾಳೆ ಬರಬೇಕು. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. All the very best. Thank you so much for joining us. Thank you.